ಪ್ರಥಮವಾಗಿ ಈ ಮಾಗಡಿಯ ಈ ಗ್ರಾಮದ ಎಲ್ಲ ದೈವದೇವರುಗಳಿಗೆ ಸಾಷ್ಟಾಂಗ ನಮಸ್ಕರಿಸಿ, ವಿಶೇಷವಾಗಿ ಆದಿನಾಥೇಶ್ವರ ದೇವರು ಮತ್ತು ನಮ್ಮ ಪಂಚಶಕ್ತಿಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ದೇವಸ್ಥಾನದ ಶ್ರೀ ನೀಲಕಂಠ ಉಮಾಮಹೇಶ್ವರ ದೇವಸ್ಥಾನ ಮತ್ತು ಪರಿವಾರ ದೇವರುಗಳಿಗೆ ಹಾಗೂ ಗುಳಿಗಜ್ಜನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಸಿ, ವೇದಿಕೆಯಲ್ಲಿ ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ವೇದಿಕೆ ಇರುವಂಥ ಅಜಿತಣ್ಣನವರೇ ಮತ್ತು ಎಲ್ಲ ನಮ್ಮ ಹಿರಿಯ ಗುತ್ತಿನವರೇ ಮತ್ತು ಎಲ್ಲ ಸಂಬಂಧಪಟ್ಟ ಕುಟುಂಬಿಸ್ತರೇ, ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಂದವರಿಗೆ ಮಗದೊಮ್ಮೆ ಸ್ವಾಗತವನ್ನು ಹೇಳುತ್ತಾ, ಈ ಒಂದು ದೇವಸ್ಥಾನ ಬಹಳ ಪ್ರಾಚೀನವಾದ ದೇವಸ್ಥಾನ. ಇದು ಸಾವಿರಾರು ಜನರಿಗೆ ನೇರ ಸಂಬಂಧ ಇರುವಂಥ ದೇವಸ್ಥಾನ. ಅದರ ಒಟ್ಟಿಗೆ ಬಯಲು ಮೂಡುಕರೆ ಕುಟುಂಬಿಸ್ತರ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಸನ್ಮಾನ್ಯ ಮಂಜುನಾಥ ಭಂಡಾರಿಯವರು ಹೀಗೆ ಹೇಳಿದಾಗೆ, ಪ್ರತಿ 12 ವರ್ಷಕ್ಕೊಮ್ಮೆ ಒಬ್ಬ ಮಾಜಿ ಮುಜರಾಯಿ ಮಂತ್ರಿಗಳಿಗೆ ಇಚ್ಛೆ ಪಡ್ತಾ ಇದ್ದೇನೆ, ಯಾವುದೇ ದೇವಸ್ಥಾನ ಪ್ರತಿ 12 ವರ್ಷಕ್ಕೆ ಅದೇ ದಿವಸದಲ್ಲಿ ಆಗುವುದಿಲ್ಲ. ಪ್ರತಿ 12 ವರ್ಷಕ್ಕೆ ಅದೇ ದಿವಸದಲ್ಲಿ 3 ಆಗಿ ಈಗ 4ನೇ ಬ್ರಹ್ಮಕಲಶ ಆಗ್ತಾ ಇದೆ. ಅದು ಸ್ವಲ್ಪ ದಿನ ಚೆನ್ನಾಗಿಲ್ಲ ಅಂತೇಳಿ ಒಂದು 3-4 ದಿನ ಆಚೆ ಮಾಡಿದ್ರಿ. ಈ ಸಲ ಇರೋದು ಅದೇ ಒಂದು ದಿವಸಕ್ಕೆ, ಅದೇ ದೇವರ ನಕ್ಷತ್ರಕ್ಕೆ ಆ ಬ್ರಹ್ಮಕಲಶ 12 ವರ್ಷಕ್ಕೊಮ್ಮೆ ನಡೀತಾ ಇದ್ದು. ಇದು ನಮ್ಮ ಹಿರಿಯರು, ನನ್ನ ಭಾವನ ಕೂಡ ಅವರು ಮಂಜುನಾಥ ಭಂಡಾರಿಯವರ ನೇತೃತ್ವದಲ್ಲಿ ಈ 4ನೇ ಬ್ರಹ್ಮಕಲಶ ನಡೀತಾ ಇದೆ. ಅವ್ರಿಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ, ಆದರೂ ಕೂಡ ದಿನಕ್ಕೆ 18 ಗಂಟೆ ದೇವರಿಗೋಸ್ಕರ ಸುತ್ತಾಡ್ತಾ ಇದ್ದಾರೆ. ಅದೊಂದು ವಿಶೇಷ. ಅದಕ್ಕೋಸ್ಕರ ಆ ದೇವರು ಹೇಳ್ತಾರೆ, ನೀನೇನು ಹೆದರಬೇಡ, ನಾನು ನಿನ್ನೊಟ್ಟಿಗೆ ಇದ್ದೇನೆ ಅಂತ. ಸೊ ನಿರಂತರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳಿದಾಗೆ ಸುಮಾರು 3.5 ರಿಂದ 4 ಕೋಟಿ ವೆಚ್ಚದಲ್ಲಿ ಆಗುವಂಥ ಈ ದೇವಸ್ಥಾನಕ್ಕೆ ಅನೇಕ ಜನ ದಾನಿಗಳು ಇವತ್ತಿಗೆ ಸಹಕಾರ ಕೊಟ್ಟಿದ್ದಾರೆ. ಯಾಕಂದರೆ ಮಂಜುನಾಥ ಭಂಡಾರಿ ಅಂತ ಹೇಳಿದ್ರೆ, ಇಡೀ ನಮ್ಮ ತುಳುನಾಡಿನಲ್ಲಿ ಯಾವುದೇ ದೇವಸ್ಥಾನಗಳು, ನಾಗಮಂಡಲಗಳು ಅಥವಾ ಯಾವುದೇ ಬ್ರಹ್ಮಕಲಶ ಆಗಲಿ, ಪ್ರತಿಷ್ಠೆ ಆಗಲಿ, ಹೊಸ ದೇವಸ್ಥಾನ ಆಗಲಿ, ಅದಕ್ಕೆ ಸ್ವತಃ ತಾನು ಹೋಗಿ ಸುಧಾರಿಸೋದು ಮಾತ್ರ ಅಲ್ಲ, ಹೊರೆಕಾಣಿಗಳನ್ನು ಕೊಡೋದು ಮಾತ್ರ ಅಲ್ಲ, ದಾನಿಗಳಾಗಿ ಎಲ್ಲ ದೇವಸ್ಥಾನಗಳಿಗೆ ಅವರು ಸಹಕಾರ ಮಾಡಿದ್ದಾರೆ. ಆ ಒಂದು ಹೊಸ ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಅವ್ರು ಯಾರಿಗೆಲ್ಲ ಸಹಾಯ ಮಾಡಿದ್ದಾರೆ ಅವರನ್ನು ಹಿಂದೆ ಕೊಡುವಂಥ ವ್ಯವಸ್ಥೆಗೆ ಎಲ್ಲರೂ ಮುಂದಾಗ್ತಾ ಇದ್ದಾರೆ. ನಾಡ್ದು ಅದರ ಬಗ್ಗೆ ನಮ್ಮ ವಿಶೇಷವಾಗಿ ಹೊರೆಕಾಣಿಕೆ ಬಗ್ಗೆ ನಮ್ಮ ಎತ್ತಮಗೂರಿಗೆ ಗೊತ್ತಿನವರು ಮಾತಾಡ್ತಾರೆ. ಅದು ನನ್ನ ವಿಚಾರ ಇಷ್ಟೇ ಬಂಧುಗಳೇ, ತಾವೆಲ್ಲ ಬಂದಿದ್ದೀರಿ, ಬಹಳ ಸಂತೋಷ. ಒಂದು ಹಳ್ಳಿ ಪ್ರದೇಶದ ಒಂದು ಈ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ತಾವು ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀವಿ. ಮಾಧ್ಯಮದ ಮಿತ್ರರು ಎಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೇವೆ ಮತ್ತು ನಿರಂತರವಾಗಿ ನಡೆಯುವಂಥ ಈ ಕಾರ್ಯಕ್ರಮ ನಾವೆಲ್ಲರೂ ಸಹಕಾರ ಮಾಡಬೇಕು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. 15/3/2026ರಿಂದ 23/26ವರೆಗೆ ದಿನನಿತ್ಯ ಅನ್ನ ಸಂತರ್ಪಣೆ ಇರ್ಬೋದು, ಪ್ರಸಾದ ವಿತರಣೆ ಇರ್ಬೋದು, ಬೆಳಿಗ್ಗೆಯಿಂದ ಸಂಜೆವರೆಗೆ ಪ್ರತಿಯೊಂದು ಕಾರ್ಯಕ್ರಮ ಒಳ್ಳೆ ರೀತಿ ನಡೀಬೇಕು ಅಂತೇಳಿ. ಯಾಕಂದರೆ ತಮ್ಗೆ ಗೊತ್ತಿದೆ, ಈ ಮಂಜುನಾಥ ಭಂಡಾರಿ ಅಳಿಯನೇ ದೊಡ್ಡ ಕ್ಯಾಟ್ರರ್ ಇಲ್ಲಿ. ಸೊ ಅದರಿಂದ ನಿರಂತರವಾಗಿ ಈ ಒಂದು ವ್ಯವಸ್ಥೆಗೆ ಪೂರಕ ಆಗುವಂಥ ಕಾರ್ಯಕ್ರಮ ಎಲ್ಲ ಕುಟುಂಬಸ್ಥರು, ನೆಂಟರು ಎಲ್ಲ ಸೇರಿ ಮತ್ತು ಊರಿನ ಎಲ್ಲ ಗಣ್ಯರು ಮತ್ತು ಎಲ್ಲ ಗುತ್ತಿನವರು ಸೇರಿ ಈ ಒಂದು ವ್ಯವಸ್ಥೆಗೆ ಸ್ಪಂದಿಸ್ತಾ ಇದ್ದಾರೆ. ಅಜಿತಣ್ಣ ಗೌರವಾಧ್ಯಕ್ಷ ಆಗಿದ್ದಾರೆ. ಅವರು ಮತ್ತು ಅವರ ಧರ್ಮಪತ್ನಿಯವರು ಈಗಾಗಲೇ ಎಲ್ಲ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮ್ಮೊಬ್ಬರು ಹಿರಿಯರು ಇಲ್ಲಿದ್ದಾರೆ, ನಮ್ಮ ಬಯಲು ಮೂಡುಕರ ಮನೆಯ ಹಿರಿಯರು. ಸೊ ಹಾಗೆ ಪ್ರತಿಯೊಬ್ಬರೂ ಕೂಡ ನಮ್ಮಲ್ಲಿ ಏನಂತ ಹೇಳಿದರೆ, ಸರ್ವೇ ಜನ ಸುಖಿನೋ ಭವ ಅಂತ ಹೇಳಿದಾಗೆ ಇಡೀ ಸಮಾಜ, ಆ ಜಾತಿ ಈ ಜಾತಿಯಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ಇದೊಂದು ಪುಣ್ಯ ಕ್ಷೇತ್ರ. ಪ್ರತಿಯೊಬ್ಬರು ಬರಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ದೇಶ ವಿದೇಶದಿಂದ ಕೂಡ. ಯಾಕಂದ್ರೆ ನಮ್ಗೆ ಗೊತ್ತಿದೆ, ಅವರ ಮಂಜುನಾಥ ಭಂಡಾರಿ ಒಬ್ಬ ಬ್ರದರ್ ಅಮೆರಿಕದಲ್ಲಿದ್ದಾರೆ. ಈಗ ಅವ್ರು ಬರೋದು ಹೇಗೆ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ನಾನು ಹೇಳಿ ಏನಾಗೋದಿಲ್ಲ, ಬಾಂಬ್ ಹಾಕೋದಿಲ್ಲ, ನೀವು ಬರ್ಬೇಡಿ ಅಂತ. ಸೊ ಅದಕ್ಕೋಸ್ಕರ ಈ ಒಂದು ವ್ಯವಸ್ಥೆಗೆ ಇಡೀ ರಾಜ್ಯದ ಜನ ಬರ್ತಾರೆ. ಅದೇ ಮುಂಬೈ ಮತ್ತು ಚೆನ್ನೈ, ಬೆಂಗಳೂರಿನಿಂದ ಕೂಡ ಅನೇಕ ನಮ್ಮ ಹಿರಿಯರು, ದಾನಿಗಳು ಬರ್ತಾ ಇದ್ದಾರೆ. ದಿನನಿತ್ಯ ಇಲ್ಲಿ ಕಾರ್ಯಕ್ರಮ ಇದೆ. ನಮಗೆಲ್ಲ ನಮ್ಮ ಕೈಗೆ ಆಮಂತ್ರಣ ಸಿಕ್ಕಿದೆ. ಅದನ್ನು ದಯಮಾಡಿ ತಾವು ಪತ್ರಿಕಾ ಮಾಧ್ಯಮದ ಮೂಲಕ ಪ್ರಕಟಿಸೋದ್ರ ಮೂಲಕ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂತೇಳಿದ್ರೆ ಅವ್ರ ದೊಡ್ಡ ಒಂದು ಆಶೆ ಇದೆ, ನನ್ನ ಈ ಒಂದು ಬ್ರಹ್ಮಕಲಶ ಬಹಳ ಅತ್ಯುತ್ತಮ ರೀತಿಯಲ್ಲಿ ಆಗಬೇಕು ಮತ್ತು ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ದೇವರ ಪ್ರಸಾದ ಸ್ವೀಕಾರ ಮಾಡಿ ಹೋಗಬೇಕು ಅಂತ ಅವರ ದೊಡ್ಡ ಆಸೆ ಇದೆ. ಅದಕ್ಕೆ ಪೂರಕವಾಗಿ ನಾವೆಲ್ಲ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಮಗದೊಮ್ಮೆ ಹೇಳುತ್ತಾ, ಈ ಭವ್ಯ ಈ ದೇಗುಲದ ಒಂದು ವಿಶಿಷ್ಟ ಶಕ್ತಿಯನ್ನ ಇಡೀ ಊರಿನ ಹಿಂದೂ ಸಮಾಜಕ್ಕೆ, ಇಡೀ ರಾಜ್ಯದ, ಇಡೀ ದೇಶದ ಒಂದು ವಿಶೇಷವಾದಂಥ ಈ ನೀಲಕಂಠ ಉಮಾಮಹೇಶ್ವರ ದೇವರದು ಪೂರ್ಣ ಪರಿವಾರ ದೇವರೊಟ್ಟಿಗೆ ಅನುಗ್ರಹ ಇರಲಿ. ಇನ್ನೊಂದು ಕೊನೆಯದಾಗಿ, ಈಗೇನು ಯುದ್ಧ ನಡೀತಾ ಇದೆ, ಅದಕ್ಕೆ ಕೂಡ ನೀಲಕಂಠ ಸ್ವಾಮಿ ಉಮಾಮಹೇಶ್ವರ ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ದೇಶಕ್ಕಾಗಲಿ ಅಥವಾ ಇಡೀ ಲೋಕ ಕಲ್ಯಾಣಕ್ಕೋಸ್ಕರ
ಯಾರಿಗೂ ಆ ಯುದ್ಧ ನಿಲ್ಲುವ ಹಾಗೆ ಪ್ರಾರ್ಥನೆ ಮಾಡುತ್ತಾ ದಿನನಿತ್ಯ ಈ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ನಾವು ಮಾಧ್ಯಮದ ಮೂಲಕ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾಭಿಗಳನ್ನು ಆಕರ್ಷಿಸಬೇಕು ಅಂತೇಳಿ ನಮ್ಮ ಸನ್ಮಾನ್ಯ ಗೌರವಾಧ್ಯಕ್ಷರಾದ ಅಜಿತ್ ಮಾಲಾಡಿಯವರ ಒಂದು ವಿಶೇಷ ಒಂದು ಆಮಂತ್ರಣದಲ್ಲಿ ಇಲ್ಲಿ ತಾವು ಬಂದಿದ್ದೀರಿ. ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಸೊ ಮಂಜುನಾಥ ಭಂಡಾರಿ ಅವರು ರಾತ್ರಿಗಳು ದುಡಿತಾ ಇದ್ದಾರೆ. ಅವರು ಯಾವಾಗಲೂ ಹೇಳೋದುಂಟು, ನನಗೆ ಒಂದೇ ಒಂದು ಆಶೆ ಅಂತ ಹೇಳಿದ್ರೆ ಆ ದೇವರ ಪ್ರಸಾದ ಆದಷ್ಟು ಹೆಚ್ಚು ಜನರಿಗೆ ಬರಬೇಕು ಮತ್ತು ಎಲ್ಲರೂ ಬರಬೇಕು ಅಂತ. ಅದಕ್ಕೋಸ್ಕರ ಇಡೀ ಊರಿನ ಪರವರು ಎಲ್ಲರನ್ನೂ ಗಣ್ಯ ವ್ಯಕ್ತಿಗಳನ್ನು ಅವರು ಸ್ವಾಗತ ಮಾಡಿದ್ದಾರೆ. ಸ್ವತಃ ಹೋಗಿ ಸ್ವಾಗತ ಮಾಡಿದ್ದಾರೆ, ಅದು ವಿಶೇಷ. ಸೊ ಆ ದೃಷ್ಟಿಯಿಂದ ಈ ಒಂದು ಭವ್ಯ ದೇಗುಲ ಈಗಾಗಲೇ ಕೃಷ್ಣಮೂರ್ತಿ ಅವರು ಹೇಳಿದ್ದಾರೆ, ಇದು ಮದುವೆ ಮತ್ತು ವಿಶೇಷ ಕಾರ್ಯಕ್ರಮಗಳಿಗೆ ಈ ಹಾಲನ್ನು ಧರ್ಮಾರ್ಥವಾಗಿ ಕೊಡಬೇಕು ಅಂತ ಅವರ ಇಚ್ಛೆ ಇತ್ತು. ಅದರ ಪ್ರಕಾರ ನಡೀತಾ ಇದೆ. ಆದರೆ ಈ ಸಲ ಪುನಃ 2-2.5 ಕೋಟಿ ಖರ್ಚು ಮಾಡಿ ಇನ್ನೂ ಹೆಚ್ಚಿನ ಚಂದ ಕಾಣಿಸುವಂತೆ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇಡೀ ಶೀಟನ್ನು ಬದಲಾಯಿಸಿ ವ್ಯವಸ್ಥಿತವಾಗಿ ಈ ದೇವಸ್ಥಾನ ಒಳಗೆ ಮತ್ತು ಹೊರಗೆ ಎಲ್ಲ ಭಕ್ತರಿಗೆ ವಿಶೇಷವಾಗಿ ಈ ಕಾಲಕ್ಕೆ ಈ ದೇವಸ್ಥಾನಕ್ಕೆ ಬರುವಂಥ ಒಂದು ವಿಶೇಷ ಆಕರ್ಷಣೆ ಇರಬೇಕು ಅಂತೇಳಿ ಈ ಹೆಚ್ಚಿನ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಬೇಕು ಮತ್ತು ಊರಿನವ್ರಿಗೆ ಮತ್ತು ಪರ ಊರಿನವರಿಗೆ ಇದೊಂದು ಭವ್ಯ ಕ್ಷೇತ್ರವಾಗಿ ಆಗಬೇಕು ಅಂತ ಚಿಂತನೆ ಒಟ್ಟಿಗೆ ಆ ಆದಿನಾಥೇಶ್ವರ ದೇವರು ಹಾಗೂ ನಮ್ಮ ಪಂಚ ದೈವಗಳ ಅನುಗ್ರಹದೊಂದಿಗೆ ಮತ್ತು ಅನೇಕ ಗುರು ಹಿರಿಯರು ಮತ್ತು ಅವರ ಕುಟುಂಬದ ಎಲ್ಲ ದೈವ ದೇವಗಳ ಅನುಗ್ರಹದಿಂದ ನಿರ್ವಿಘ್ನವಾಗಿ ಅವರಿಗೆ ಆದಷ್ಟು ಆರೋಗ್ಯದ ಮಟ್ಟಿಗೆ ಹೆಚ್ಚು ಅವರಿಗೆ ಶಕ್ತಿ ಕೊಟ್ಟು ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜಯ ಶ್ರೀರಾಮ್. ಎಲ್ಲ ಪತ್ರಭಕ್ತ ಬಂಧುಗಳು, ಟಿವಿ ಮಾಧ್ಯಮ ಬಂಧುಗಳು, ದೃಶ್ಯ ಮಾಧ್ಯಮದ ಬಂಧುಗಳಿಗೆ, ನನ್ನ ಛಾಯಾಗ್ರಾಹಕರಿಗೆ ಎಲ್ಲ ನನ್ನ ನಮನವನ್ನು ಸಲ್ಲಿಸಿಕೊಂಡು 2 ಮಾತು. ಈಗಾಗಲೇ ಮಂಜುನಾಥ್ ಭಂಡಾರಿ ಮತ್ತು ಕೃಷ್ಣಮೂರ್ತಿ ಅವರು, ನಾಗರಾಜ್ ಶೆಟ್ಟಿ ಮತ್ತು ಕೃಷ್ಣಮೂರ್ತಿ ಅವರು ವಿವರವಾಗಿ ಎಲ್ಲವನ್ನು ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದದ್ದೆಂದರೆ, ಒಂದು ದೇವರ ದಯೆ, ಮನುಷ್ಯನ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ ಅದು ಒಟ್ಟಾದರೆ ಯಾವುದೂ ಆಗ್ತದೆ ಇದಕ್ಕೆ ಈಗ ನಡೆದ ಈ ಕಾರ್ಯ ಸಾಕ್ಷಿ. ನೀಲಕಂಠ ಅಂದರೆ ದೇವತೆಗಳಿಗೆ ಮತ್ತು ಮನುಷ್ಯರಿಗೆ ಕಷ್ಟ ಆಗಬಾರ್ದು ಎಂದು ಸಮುದ್ರ ಮಥನವಾಗುವಾಗ ವಿಷವನ್ನು ತಾನು ಕುಡಿದು ತನ್ನ ಮೈಯಲ್ಲಿ ವಿಷವಿದ್ದರೂ ಜನರಿಗೆ ಸುಖವನ್ನು ಕೊಟ್ಟರು. ಅದೇ ರೀತಿಯಲ್ಲಿ ಮಂಜುನಾಥ್ ಭಂಡಾರಿಯವರು ತನ್ನ ಆರೋಗ್ಯದ ಏರುಪೇರಿನ ಬಗ್ಗೆ ಯಾವುದೇ ಗಮನವನ್ನು ನೀಡೋದು, ಯಾವ ವ್ಯಕ್ತಿಯೂ ಅವರ ಸ್ಥಿತಿಗತಿಯಲ್ಲಿ ಈ ಕಾರ್ಯಕ್ಕೆ ಹಿರಿಯಲಿಕ್ಕೆ ಸಾಧ್ಯ ಇಲ್ಲ. ಅವರು ನೀಲಕಂಠನಂತೆ ಮಂಜುನಾಥ ಅವರ ಒಳಗೆ ಇದ್ದಾನೆ, ನೀಲಕಂಠ ಅವರೇ ಅಂತ ಭಾವಿಸಿಕೊಂಡು ನನ್ನಿಂದ ಆಗ್ತದೆ, ದೇವರು ನನ್ನೊಟ್ಟಿಗಿದ್ದಾರೆ, ಜನರು ನನ್ನೊಟ್ಟಿಗಿದ್ದಾರೆ, ದೈವಗಳು ನನ್ನೊಟ್ಟಿಗಿದ್ದಾರೆ, ಒಂದು ಆತ್ಮವಿಶ್ವಾಸದೊಂದಿಗೆ ಅವರು ಮುಂದೆ ಹೋಗಿ ಈ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವರು ಸಹಸ್ರಾರು ಬ್ರಹ್ಮಕಲಶಗಳಲ್ಲಿ ಬೇರೆ ಬೇರೆ ಥರದಲ್ಲಿ ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಅವರನ್ನು ತೊಡಗಿಸಿಕೊಂಡ ಆ ಒಂದು ಸೌಭಾಗ್ಯ ಅವರದು. ನಮ್ಮ ಮಂಟರ ಮಾತೃ ಸಂಘದ ಗಣೇಶೋತ್ಸವದ ಒಬ್ಬ ಟ್ರಸ್ಟಿಯಾಗಿ ಸಹ ನಿರಂತರ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಅದನ್ನು ಜನರು ಮರೆಯಲಿಲ್ಲ. ಆದ ಕಾರಣ ಅವರ ಸತ್ಕಾರ್ಯಗಳ ಬೆಲೆಯಿಂದ ಯಾವುದುಂಟೋ ಅದರ ಒಂದು ಋಣವನ್ನು ತೀರಿಸಲಿಕ್ಕೆ ಹಲವಾರು ಮಂದಿ ಪ್ರಯತ್ನಿಸ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಇಷ್ಟೆಲ್ಲ ದೊಡ್ಡ ಮಟ್ಟದ ಕಾರ್ಯ ಚಿಕ್ಕ ಸಮಯದಲ್ಲಿ ನಡೆದು ಹೋಯಿತು. ಅದಕ್ಕೆ ದೇವರ ಅನುಗ್ರಹ, ಅವರ ಇಚ್ಛಾಶಕ್ತಿ, ಅವರ ಭಕ್ತಿ, ಬಂಧುಗಳ ಸಹಾಯ, ಎಲ್ಲ ಊರ ಪರ ಊರ ಮಹನೀಯರ ಸಹಕಾರ ಅದು ಪ್ರಾಮುಖ್ಯವಾದದ್ದು. ಇನ್ನು ನಿಮ್ಮ ಪಾತ್ರ ಸಹ ದೊಡ್ಡದು. ಇಲ್ಲಿ ಏನಾಗಿದೆ ಏನು ಅಂತ ಎಲ್ಲ ವಿಷಯಗಳ ಬಗ್ಗೆ ಎಲ್ಲ ಕಡೆ ಯಾವುದರ ಬಗ್ಗೆ ಗೊತ್ತಿರುವುದಿಲ್ಲ. ಈ ಬಗ್ಗೆ ಸರಿಯಾದ ಮಾಹಿತಿಯನ್ನು ಸಮಸ್ತ ಬಾಂಧವರಿಗೆ ತಿಳಿಸುವಂತೆ ಮಾಡಿ ಆದಷ್ಟು ಅವರ ಆಸೆ ಈಡೇರುವಂತೆ ಮಂಜುನಾಥ್ ಭಂಡಾರಿ 4 ಬ್ರಹ್ಮಕಲಶ ಮಾಡುವ ಭಾಗ್ಯ ಹೆಚ್ಚು ಮಂದಿಗೆ ಸಿಗುವುದಿಲ್ಲ. ಅಪರೂಪದಲ್ಲಿ ಒಂದು ವ್ಯಕ್ತಿಗೆ ಸಿಕ್ಕಿದೆ. ಅವರ ಆಸೆಯನ್ನು ಈಡೇರಿಸುವಂತೆ ಕೆಲಸ ಮಾಡಿದರೆ ನಿಮಗೂ ಸಹ ಅದರ ಒಂದು ಪುಣ್ಯದ ಫಲ ಬರ್ತದೆ. ಆ ಕೆಲಸವನ್ನು ನೀವು ಮಾಡಬೇಕಂತ ಕೇಳಿಕೊಂಡು ಇನ್ನು ಹೆಚ್ಚಿಗೆ ಮಾತಾಡದೆ ಇನ್ನು 2 ಮಂದಿ ಮಾತಾಡುವರಿದ್ದಾರೆ. ನಮ್ಮ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯುವುದನ್ನೇ ಯಾವ ಸಂಶಯವೂ ಇಲ್ಲ. ಆದರೆ ನಿಮ್ಮ ಸಹಕಾರವನ್ನು ಇನ್ನೊಮ್ಮೆ ಕೋರಿಕೊಂಡು ಇದಕ್ಕೆ ಎಲ್ಲರೂ ಭಾಗಿಯಾಗುವಂತೆ, ಎಲ್ಲ ಜಾತಿ ಮತ ಭೇದವಿಲ್ಲ, ಇಲ್ಲಿ ಎಲ್ಲರೂ ಬರ್ಬೋದು, ಎಲ್ಲರೂ ಇಲ್ಲಿ ಭಾಗಿಗಳಾಗ್ಬೋದು, ಎಲ್ಲರೂ ಆದರ ಸ್ವಾಗತ ಕೊಡ್ತೀವಿ. ಹಾಗಾಗಿ ಇನ್ನೊಮ್ಮೆ ನಿಮ್ಮೊಡನೆ ಆ ವಿನಂತಿಯನ್ನು ಮಾಡಿಕೊಂಡು ನನ್ನ 2 ಮಾತನ್ನು ವಹಿಸ್ತೀನಿ.
23, 26ನೇ ಶುಕ್ರವಾರದಂದು ಬೆಳಿಗ್ಗೆ 9:50ರಿಂದ 11ರವರೆಗೆ ನಡೀತಾ ಇದೆ. ಅದೇ ರೀತಿ ಬುಧವಾರ ದಿವಸ ರುದ್ರಯಾಗ ಇದೆ. ವಿಶೇಷವಾಗಿ ರುದ್ರಯಾಗ ನಡೆಯುವುದು ಬಹಳ ಕಡಿಮೆ ನಮ್ಮ ತುಳುನಾಡಿನಲ್ಲಿ. ರುದ್ರಯಾಗ ಇದೆ. ಅದರೊಟ್ಟಿಗೆ 19ನೇ 3, 26ನೇ ಗುರುವಾರದಂದು ಸಹಸ್ರ ನಾಳಿಕೇರ ಮಹಾಗಣಪತಿ ಹೋಮ, ಸಹಸ್ರ ನಾಳಿಕೇರ ಮಹಾಗಣಪತಿ ಹೋಮ ಕೂಡ ನಡೀಲಿಕ್ಕಿದೆ. ಇದು ವಿಶೇಷ ಕಾರ್ಯಕ್ರಮಗಳು ತುಳುನಾಡಿನಲ್ಲಿ ಬಹಳ ಕಡಿಮೆ ನಡೀತಾ ಇದೆ. ನಮ್ಮ ಗಣೇಶೋತ್ಸವ, ಭಟ್ಟ ಸಮಾಜ ಗಣೇಶೋತ್ಸವದಲ್ಲಿ ಇದು ಪ್ರತಿ ವರ್ಷ ನಡೀತಾ ಇರ್ತದೆ. ಸೊ ಅದಕ್ಕೆ ತಮ್ಮೆಲ್ಲರ ಬರಬೇಕು ಮತ್ತು ಅದರ ಬಗ್ಗೆ ಪ್ರಚಾರ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಕೊನೆಯದಾಗಿ ನಮ್ಮ 2 ಮಾತುಗಳು. ಹೊರೆಕಾಣಿಕೆ ಸಮಿತಿ ಈ ದೇವಸ್ಥಾನದ ಇದು 5ನೇ ಬ್ರಹ್ಮಕಲಶ, ಅಂದರೆ ತುಳುವಿನ ಬ್ರಹ್ಮಕಲಶ. ಈ ದೇವಸ್ಥಾನ ಹಳೆ ದೇವಸ್ಥಾನವನ್ನು ತೆಗೆದು ಪುನರ್ ನಿರ್ಮಾಣ ಮಾಡಿದಂಥ ಮಂಜುನಾಥ ಭಂಡಾರಿಯವರ ಭಾವ ಚಂದ್ರಶೇಖರ ಶೆಟ್ಟರು ತುಳುವಿನ ಬ್ರಹ್ಮಕಲಶ ಮಾಡಿ ಭಾರಿ ಅದ್ದೂರಿಯಲ್ಲಿ ಮಾಡಿದ್ದಾರೆ. ಹಾಗೆಯೇ 76ನೇ ಇಸವಿಯಲ್ಲಿ. ಹಾಗೆಯೇ ಈಗ ಆ ಜವಾಬ್ದಾರಿಯನ್ನು ಇವರ ಪಾಲಿಗೆ ಬಂದಿದೆ. ಅಂದರೆ ಈ ಯೋಗ ಭಾಗ್ಯ ಎಲ್ಲರಿಗೆ ಬರುವುದಿಲ್ಲ. ಇವರು ಈಗ 4ನೇ ಬ್ರಹ್ಮಕಲಶವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವರು ಮಾಡುವಂಥ ಈ ಕೆಲಸ ಸುಸೂತ್ರವಾಗಿ ನಡೆಯಬೇಕಾದ್ರೆ ಆ ದೇವರ ದಯ ಅವರಿಗೆ ಖಂಡಿತ ಉಳಿದು ಬಂದಿದೆ. ಹಾಗೆಯೇ ಬ್ರಹ್ಮಕಲಶದಲ್ಲಿ ಎಲ್ಲ ಕಾರ್ಯಭಾಗಗಳು, ಎಲ್ಲ ಸಮಿತಿಗಳು ಇರ್ತವೆ. ಹಾಗೆಯೇ ಹೊರೆ ಕಾಣಿಕೆ. ಈ ತುಳುನಾಡಿನಲ್ಲಿ ಒಂದು ದೇವಸ್ಥಾನದ ದೈವಸ್ಥಾನದ ಬ್ರಹ್ಮಕಲಶ ಹಾಕಬೇಕಾದ್ರೆ ಅಲ್ಲಿ ಸುರುವಿಗೆ ಆಗುವಂಥ ಒಂದು ಹೊರೆ ಮೆರವಣಿಗೆ, ಹೊರೆ ಕಾಣಿಕೆ, ಸಮರ್ಪಣೆಯನ್ನು ಮಾಡುವಂಥ ಎಲ್ಲ ಭಕ್ತರ ಒಂದು ಆಶಯ. ಹಾಗೆಯೇ ಇಲ್ಲಿ ಕೂಡ ಆ ಒಂದು ಅದನ್ನು ನಾವು ಇಲ್ಲಿ ತಾರೀಕು 15ನೇ ತಾರೀಕು ಆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಹಾಗೆಯೇ ಆ ದಿವಸ ಬೆಳಿಗ್ಗೆ 11 ಗಂಟೆಗೆ ಉಗ್ರಾಣ ಮುಹೂರ್ತವಾಗಿ, ನಂತರ 3 ಗಂಟೆಗೆ ಹೊರೆ ಮೆರವಣಿಗೆ ಈ ದೇವಸ್ಥಾನಕ್ಕೆ ಸಮರ್ಪಣೆಯಾಗುವಂಥ ಒಂದು ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಿರುವಾಗ ಈ ಹೊರೆ ಮೆರವಣಿಗೆಯು ಭಾರಿ ಅದ್ದೂರಿಯಾಗಿ ಬರಬೇಕು ಅಂತ ಮಂಜುನಾಥ ಭಂಡಾರಿಯವರದ್ದು ಆಸೆ ಉಂಟು. ಹಾಗೆಯೇ ನಮ್ಮ ಗ್ರಾಮಸ್ಥರದ್ದು, ಹಾಗೆಯೇ ಮಾಗಣೆಯವರದ್ದು ಎಲ್ಲರೂ ಆಸೆ ಉಂಟು. ಹಾಗಿರುವಾಗ ಊರಿನ ಪರವೂರಿನ ಎಲ್ಲ ಗ್ರಾಮಸ್ಥರು ಹೊರೆ ಮೆರವಣಿಗೆಯನ್ನು ಅಂದರೆ ಮರವೂರು, ಕೆಂಜಾರು, ಪುರ್ಕೋಡಿ, ಬಜಿಪೆ, ಪೆರ್ಮುದೆ, ಕಟೀಲು ಆ ಭಾಗದ ಸುಂಕದ ಗಟ್ಟೆಯಾಗಿ ಬಜ್ಪೆ ಶಕ್ತಿ ಕೇಂದ್ರದಿಂದ ಹೊರಟು ಸುಂಕದ ಗಟ್ಟೆಯಾಗಿ ಕೈಕಂಬ ದ್ವಾರ, ಧೂಮಾವತಿ ದ್ವಾರಕ್ಕೆ ಆ ಕಡೆಯಿಂದ ಬರ್ತದೆ. ಹಾಗೆಯೇ ಪಡುಶೆಟ್ಟೆ, ಮೂಡುಶೆಟ್ಟೆ, ತಿರುವೈರು, ವಾಮಂಜೂರು, ಪೆರ್ಮಂಚಿ ಈ ಭಾಗದ ಮತ್ತು ಮಂಗಳೂರು ಮತ್ತು ಗುರುಪುರ, ಮಲಳಿ, ಪೊಲಲಿ, ಅಡ್ಡೂರು, ಹಾಗೆಯೇ ಕುಪ್ಪೆಪದವು, ಎಡಪದವು ಈ ಕಡೆಯಿಂದ ಪೆರಾಲ ಈ ಕಡೆಯಿಂದ ಎಲ್ಲ ಬಂದು ಕೈಕಂಬದ ಜಂಕ್ಷನ್ಗೆ ಬಂದು ಅಲ್ಲಿ ದೇವದಾಸ ಪೈಗಳ ಅಂಗಡಿಯ ಎದುರು ಸಂಗ್ರಹಗೊಂಡು ಅಲ್ಲಿಂದ 3 ಗಂಟೆಗೆ ಧೂಮಾವತಿ ದ್ವಾರದಿಂದ 2 ಕಡೆಯ ಸಂಯೋಜನೆಯಾಗಿ ಆ ಹೊರೆ ಮೆರವಣಿಗೆ ಈ ದೇವಸ್ಥಾನಕ್ಕೆ ಬರುವ ದಾರಿಯಲ್ಲಿ ಕಂದಾವರ ಮತ್ತು ಕೊಲಂಬೆ ಮತ್ತು ಅದ್ಯಪಾಡಿ ಮತ್ತು ಅದ್ಯಪಾಡಿ ಪದವು ಈ ಕಡೆಯಿಂದ ಹೊರೆ ಮೆರವಣಿಗೆಯು ಅದರೊಟ್ಟಿಗೆ ಸೇರಿಕೊಂಡು ಇಲ್ಲಿ ಉಮಾಮಹೇಶ್ವರ ದೇವಸ್ಥಾನದ ದ್ವಾರದಿಂದ ಕಾಲ್ನಡಿಗೆಯಲ್ಲಿ ಎಲ್ಲ ಬಿರುದಾವಳಿಗಳಿಂದ ಕೂಡಿಕೊಂಡು ದೇವಸ್ಥಾನಕ್ಕೆ ಸಮರ್ಪಣೆಯಾಗುವಂಥ ಒಂದು ಕಾರ್ಯಭಾಗವನ್ನು ನಾವು ಸಮಿತಿಯವರು, ಆ ಸಮಿತಿಯಲ್ಲಿ ನಾನು ಒಬ್ಬ ಅದರ ಕಾರ್ಯಾಧ್ಯಕ್ಷನಾಗಿ ಇದ್ದು, ಹಾಗೆಯೇ ನನ್ನೊಟ್ಟಿಗೆ ಹಲವು ಮಂದಿಗಳು ಈ ಸಮಿತಿಯಲ್ಲಿ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ಮತ್ತು ಊರಿನ ಪರವೂರಿನ ಎಲ್ಲರ ದಾನಿಗಳ ಸಹಕಾರದಿಂದ ಆ ಕಾರ್ಯಕ್ರಮವು ನಡೆಯುವಂಥ ವ್ಯವಸ್ಥೆ ಉಂಟು. ಆಗಿರುವಾಗ ಆ ದಿವಸ ಎಲ್ಲ ಭಗವದ್ಭಕ್ತರು ತಮ್ಮ ತಮ್ಮ ಏನೆಲ್ಲ ಕಾಣಿಕೆಗಳು ಉಂಟ ಅದನ್ನು ಅರಿಸುವಾಣಿಯ ಮೂಲಕ ಅದನ್ನು ಸಮರ್ಪಣೆ ಮಾಡಬೇಕಾಗಿ ನಾವು ವ್ಯವಸ್ಥಾಪನಾ ಇಲ್ಲಿಯ ಆಡಳಿತ ಮುಕ್ತೇಶ್ವರರು ಹಾಗೂ ಇಲ್ಲಿಯ ಸಮಿತಿಯವರು ಹಾಗೂ ನಾವೆಲ್ಲ ನಿಮ್ಮಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೇವೆ. ಹಾಗೆಯೇ ಮಾಧ್ಯಮದವರು ಇದಕ್ಕೆ ಪೂರ್ಣ ಪ್ರಚಾರವನ್ನು ಕೊಟ್ಟು
ಇದನ್ನು ನಡೆಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನೀಲಕಂಠ ಉಮಾದಿಮಹೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಕೂತಂತ ವೇದಿಕೆಯಲ್ಲಿರುವಂಥ ಹಿರಿಯರಿಗೆ ನಮಸ್ಕರಿಸುತ್ತಾ, ಎದುರುಗರಿಗಳು ಇರುವಂಥ ಸಭಾಗತ್ಯಾಗತ ಹಿರಿಯರು, ಭಕ್ತರುಗಳು, ಬುದ್ಧಿಜೀವಿಗಳು, ತಿಳಿದವರಿಗೆ ವಂದನೆಯನ್ನು ಮಾಡುತ್ತಾ ಎರಡು ಮಾತನ್ನು ಹೇಳ್ತಾ ಇದ್ದೇನೆ. ಈಗಾಗಲೇ ಕೃಷ್ಣಮೂರ್ತಿ ಅವರು ಹೇಳಿದರು, ಈ ದೇವಸ್ಥಾನದೊಂದು ಪುರಾಣ ಮೊದಲು ಜೈನ ಕಾಲದಲ್ಲಿತ್ತು. ಅಂದರೆ ರಾಜರ ಆಡಳಿತೆಯಲ್ಲಿದ್ದಂಥ ದೇವಸ್ಥಾನ ಇದು. ರಾಜರ ಇದರಲ್ಲಿ ಪುತ್ತಿಗೆ ಚೌಟರ ಅರಮನೆಗೂ ಸಂಬಂಧ ಉಂಟು. ಇದು ಈಗ ಕಾಣುವಂಥ ದೇವಸ್ಥಾನದ ರೂಪದಲ್ಲಿ ಮೊದಲು ಇರಲಿಲ್ಲ. ನಾವು ನೋಡುವಂಥ ಹೊತ್ತಿಗೆ ಒಂದು ಕಟ್ಟೆಯ ರೂಪದಲ್ಲಿ, ಒಂದು ಗುಡಿಯ ರೂಪದಲ್ಲಿ ಸಣ್ಣ ಗುಡಿ ಇತ್ತು. ಮೊದಲು ಹುಲ್ಲಿನ ಚಾವಣಿಯಲ್ಲಿ ಇದ್ದಂಥ ದೇವಸ್ಥಾನ ಇದು. ಆಗಿನ ಕಾಲದಲ್ಲಿ ಬಿದ್ದು ಹೋಗಿದ್ದಂತೆ ಇಲ್ಲಿ ಪೂಜಾ ಕಾರ್ಯಗಳು ನಡೆಯುವುದಿಲ್ಲ ಅಂತೇಳಿ ಅನ್ಯ ಮತಸ್ಥರ ಪಾಲಾದಾಗ ಈ ಭೂಮಿಯನ್ನು, ಇಲ್ಲಿಯ ಕೆಲವು ದೇವತಾ ಸಾಮಾನುಗಳನ್ನು ಪುತ್ತಿಗೆ ಅರಮನೆಗೆ ಹೋಗಿದೆ ಅಂತ ಹೇಳುವ ಮಾತು ಪ್ರಶ್ನಾ ಮುಖಾಂತರ ನಮಗೆ ತಿಳಿದು ಬಂದಿತ್ತು. ನಂತರ ಈ ಭೂಮಿಯು ಈ ಮೂರು ಕಡೆ ಕುಟುಂಬಸ್ಥರಿಗೆ, ಇವರ ನಾಗರಾಜ ಶೆಟ್ಟಿಯವರ ಅಜ್ಜನೂ ಅಲ್ಲ, ಪಿಜ್ಜನಾಗಿರ್ಬೋದು, ಇವರಿಗೆ ನಮ್ಮ ಮಂಜುನಾಥ್ ಭಂಡಾರಿಯವರ ಪಿಜ್ಜನಾಗಿದ್ದಾರೆ, ಕೊರಗಾಳುವರು ಅಂತೇಳಿ. ಆ ಮಹಾನ್ ಚೇತನಕ್ಕೆ ಈ ಜಾಗ ಸಿಕ್ಕಿತ್ತು. ಹೇಗೆ ಸಿಕ್ಕಿದೆ ಅಂತ ಹೇಳಿದರೆ ಅವರು ಪಡ್ಕೊಂಡ್ರು ಇದನ್ನು. ಇದೊಂದು ವನರಾಜ್ಯವಾಗಿತ್ತು, ದೊಡ್ಡ ಕಾಡು ಇದ್ದಂತೆ. ಆ ಕಾಡಿನ ಆಸೆಯಿಂದಲೇ ಇದನ್ನು ಒಂದು ಮುಸಲ್ಮಾನರು ಇದನ್ನು ಪಡೆದು ಇದರಲ್ಲಿರುವ ಮರಗಳನ್ನೆಲ್ಲ ಟಿವಿಗೆ ಸಾಗಾಟ ಮಾಡಿ ಉಳಿದ ಭೂಮಿಯನ್ನು ಇವರಿಗೆ ಮಾರಾಟ ಮಾಡಿ ಹೋಗಿದ್ದಾರೆ. ಹಾಗಾದರೆ ಏನೂ ಇಲ್ಲದ ಒಂದು ಬೋರುಗುಡ್ಡೆಯಲ್ಲಿದ್ದಂಥ ಒಂದು ಈ ಭೂಮಿಯನ್ನು, ಫಲವತ್ತಾದ ಭೂಮಿಯನ್ನು ಮಾಡಿದ ಕೀರ್ತಿ ಈ ಕುಟುಂಬರಿಗೆ ಉಂಟು. ಒಂದು. ಎರಡನೇ ವಿಚಾರವಾಗಿ ನಾನು ಹೇಳುವುದಿದ್ದರೆ, ಯಾವುದೇ ಒಂದು ಗ್ರಾಮದಲ್ಲಿ ದೇವಸ್ಥಾನ ಉದ್ಧಾರ ಆದಾಗ ಹೇಗೆ ಅಲ್ಲಿಯ ಜನರು ಉದ್ಧಾರಗೊಳ್ತಾರೆ, ಅದು ಗ್ರಾಮ ಹೇಗೆ ಉದ್ಧಾರ ಆಗ್ತದೆ ಅಂತ ಹೇಳಿ ಅದ್ಯಪಾಡಿ ಗ್ರಾಮವನ್ನು ನೋಡಿ ನಾವು ಯೋಚಿಸ್ಬೋದು. ನನ್ನ ಚಿಕ್ಕಂದಿನಲ್ಲಿ ಈ ಜಾಗದಲ್ಲಿ ನಡೀಲಿಕ್ಕೆ ಎಲ್ಲಿಂದಲೂ ಮಾರ್ಗ ಇಲ್ಲ. ಯಾವ ಕಡೆಯಿಂದಲೂ ಬಂದರೂ ಕೂಡ 4 ಕಿಲೋಮೀಟರ್ 5 ಕಿಲೋಮೀಟರ್ ನಡೆದುಕೊಂಡೇ ಬರಬೇಕಿತ್ತು. ಕೇವಲ ಒಂದು ಜಲಮಾರ್ಗದಲ್ಲಿ ದೋಣಿಯಲ್ಲಿ ಬರುವ ಒಂದು ಮಾರ್ಗ ಇತ್ತಲ್ಲದೆ ಬೇರೆ ಯಾವ ಕಡೆಯಿಂದ ಬಂದರೂ ಇಲ್ಲಿಗೆ ಮಾರ್ಗ ಇರಲಿಲ್ಲ. ಅಂದಿನ ಭಾಷೆಯಲ್ಲಿ ಹೇಳುವುದಾದರೆ ಈ ಊರನ್ನೊಂದು ಕುಗ್ರಾಮ ಅಂತ ಹೇಳ್ತಿದ್ರು. ಆದರೆ ಇವತ್ತು ತಾವೆಲ್ಲ ನೋಡ್ತಿದ್ದೀರಿ, ಸಸ್ಯ ಶ್ಯಾಮಲೆಯಾಗಿ ಯಾವ ರೂಪದಲ್ಲಿ ಇಲ್ಲಿ ವಿಜೃಂಭಣೆ ಆಗ್ತಾ ಉಂಟು ಅಂತ ಹೇಳುವ ಒಂದು ಪ್ರಕೃತಿಯ ಒಂದು ಸೌಭಾಗ್ಯವನ್ನು ಸವಿಬೇಕಾದರೆ ಇವತ್ತು ಅದ್ಯಪಾಡಿಗೆ ಬನ್ನಿ. ಈ ದೇವಸ್ಥಾನದಲ್ಲಿ ನಿಂತು 4 ಬದಿಗೂ ನೋಡಿದಾಗ ಪಚ್ಚೆ ಹಸಿರಿನಿಂದ ಕಂಗೊಳಿಸ್ತಾ ಉಂಟು. ಅದೇ ರೂಪದಲ್ಲಿ ಈ ಕುಟುಂಬಿಕರು ಧಾರ್ಮಿಕರಾದ್ದರಿಂದಲೇ ಈ ದೇವಸ್ಥಾನಗಳನ್ನೆಲ್ಲ ನಿರ್ಮಾಣ ಮಾಡುವ ಭಾಗ್ಯವು ಇವರಿಗೆ ಒದಗಿ ಬಂತು. ಮಂಜುನಾಥ್ ಭಂಡಾರಿಗಳು 4 ಬ್ರಹ್ಮಕಲಶ ಮಾಡಿದರೂ ಕೂಡ ನೀಲೇಶ್ವರದಿಂದ ಹಿಡಿದು ಬೊಂಬಾಯಿವರೆಗೆ ನಡೆದಂಥ ಯಾವುದಾದರೂ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗುವುದಿದ್ರೆ ಮಂಜುನಾಥ ಭಂಡಾರಿಯಲ್ಲಿಲ್ಲದೆ ಆದದ್ದು ಇಲ್ಲ ಅಂತ ನಮ್ಮ ಭಾವನೆ. ಎಲ್ಲಿ ನೋಡಿದರೂ ಯಾವ ದೇವಸ್ಥಾನದಲ್ಲಿ ಮಂಜುನಾಥ ಭಂಡಾರಿಯ ಒಂದು ಪಾರ್ಟಿಸಿಪೇಷನ್ ಉಂಟೇ ಉಂಟು. ಅದೇ ರೂಪದಲ್ಲಿ ಅವರ ಕುಟುಂಬಿಕರನ್ನು ಸೇರಿಸಿಕೊಂಡು ಇವತ್ತಿನ ದಿವಸದಲ್ಲಿ ತಮ್ಮನನ್ನಾಗಿಸಿ ಅಳಿಯನ ರೂಪದಲ್ಲಿ ಕಂಡು ಇಡೀ ಕುಟುಂಬವನ್ನು ಒಂದುಗೂಡಿಸಿಕೊಂಡು ಈ ದೇವಸ್ಥಾನವನ್ನು ಗ್ರಾಮದ ಜನರಿಗೆ, ಲೋಕದ ಜನರಿಗೆ ಇದು ನನ್ನದಲ್ಲ ನಿಮ್ಮದು ಅಂತ ಹೇಳುವ ಒಂದು ಉದಾತ್ತ ಭಾವನೆಯಿಂದ ಹೇಳುವುದು ಅವರ ಧರ್ಮದ ಒಂದು ಸಂಕೇತ. ಧರ್ಮ ಸಾಂಗ ಆಡೆ ಅಂತ ಮಾಡಿದ್ರೆ ತುಳುವಿನಲ್ಲಿ ಒಂದು ಮಾತುಂಟು, ಧರ್ಮ ಸಾಂಗ ಆಯ್ತಾ ಅಂತ. ಆದರೆ ಧರ್ಮದ ಮೂಲ ನೆಡೆ ಏನು ಅಂತ ನಮಗೆ ಗೊತ್ತಿಲ್ಲ. ಆದರೆ ಇದು ಎಲ್ಲ ಧಾರ್ಮಿಕ ವಿಧದಲ್ಲಿ ಬದುಕುವುದು ಕೂಡ ಒಂದು ಧರ್ಮದ ಒಂದು ನಡೆಯಲ್ಲವೇ ಎಂಬ ಪ್ರಶ್ನೆಯನ್ನು ಎಲ್ಲರಿಗೂ ತಿಳಿಸುತ್ತಾ, ಈ ರೀತಿಯಲ್ಲಿ ನಡೆದು ಬಂದದ್ದು ಅವರ ಜೀವನದ ಮುಖ್ಯ ಉದ್ದೇಶವೇ ಎಲ್ಲ ದೇವಸ್ಥಾನಗಳು ಒಳ್ಳೆಯದಾಗಬೇಕು, ಎಲ್ಲರೂ ಒಳ್ಳೆಯದಾಗಬೇಕು ಅಂತ ಉದಾತ್ತ ಮನೋಭಾವದಿಂದ ನಡೆದು ಬಂದ ವ್ಯಕ್ತಿ ಈ ಕುಟುಂಬದಲ್ಲಿ ಇದ್ದಾರೆ. ಮೊದಲಿನಿಂದಲೂ ಶಿವ ಭಕ್ತರೇ ಈ ಕುಟುಂಬದಲ್ಲಿ ಇದ್ದುದರಿಂದಲೇ ಇವತ್ತು ಆ ಆದಿನಾಥೇಶ್ವರ ದೇವರ ಪಾದ ಪೂಜೆಯನ್ನು ಮಾಡುವಂಥ, ಅಥವಾ ಅಲ್ಲಿ ಒಂದು ಜೀರ್ಣೋದ್ಧಾರವನ್ನು ಮಾಡಿ ಅಲ್ಲಿ ಕೂಡ ರಾಜ್ಯದವರನ್ನೆಲ್ಲ ಸೇರಿಸಿ ಆ ದೇವರನ್ನು ಸಂಪೂರ್ಣವಾಗಿ ಒಂದು
ಉತ್ತಮ ರೀತಿಯಲ್ಲಿ ಪ್ರಜೆಗಳಿಗೆ ಸಿಕ್ಕುವಂತೆ ಮಾಡಿದ ಪುಣ್ಯಕೀರ್ತಿ ಕೂಡ ಈ ಕುಟುಂಬಕ್ಕೆ ಉಂಟು. ಇಲ್ಲದೆ ಎಲ್ಲ ಜನರನ್ನು ಸೇರಿಸಿಕೊಂಡು ಹೋಗುವ 4, 8, 16 ಎಂಬ ಒಂದು ಮಾತುಂಟು ನಮ್ಮ ತುಳುವಿನಲ್ಲಿ. 4 ಎನ್ನುವ ಬದನಾಗಿ ಅಂದರೆ ಎಲ್ಲ ಜಾತಿಯವರನ್ನು ಸೇರಿಸಿ, ಎಲ್ಲ ಮತದವರನ್ನು ಸೇರಿಸಿಕೊಂಡು ಎಲ್ಲರನ್ನು ಒಂದೇ ಭಾವದಲ್ಲಿ ಕೊಂಡು ಹೋದಂಥ ಕೀರ್ತಿ ಈ ಕುಟುಂಬಕ್ಕೂ ಉಂಟು. ಇದೇ ರೂಪದಲ್ಲಿ ಮಣ್ಣಿನ ಫಲ, ಹಿರಿಯರು ಮಾಡಿದ ಪುಣ್ಯದ ಫಲ ನಮಗೆ ಕೂಡಿ ಬರಲಿ. ಅವರು ಹಿರಿಯರು ಏನು ಭಾವನೆಯನ್ನು ಇಟ್ಟಿದ್ದಾರೋ, ಈ ಮಣ್ಣು ಏನು ಬಯಸ್ತದೋ ಅದು ನಮ್ಮ ಕೈಯಿಂದೆಲ್ಲ ಆಗಲಿ ಅಂತ ಹೇಳ್ತಾ ಈ ಶುದ್ಧ ಸಂದರ್ಭದಲ್ಲಿ ಎಲ್ಲರಿಗೂ ವಂದಿಸುತ್ತಾ, ಇಂಥ ಕುಟುಂಬದಲ್ಲಿ ನಾನು ಕೂಡ ಗುಡ್ಡೆಗುತ್ತು ಭುಜಂಗ ಶೆಟ್ಟಿ ಇಲ್ಲಿ ನಾನು ಜನ್ಮವೆತ್ತಿದ್ದೇನೆ ಅಂತ ಎಂಬ ಸಾರ್ಥಕ ಭಾವದಿಂದ ನಿಮ್ಮೆಲ್ಲ ಎದುರಿನಲ್ಲಿ ಹೇಳುತ್ತಾ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮೋ